ಗಾಡಿ ಏನ್ ಸೈಕ್ ಆಗಿದೆ ಅಂದ್ರೆ ಗಾಡಿ ಮಾತ್ರ ನಾ ಈ ಟೈರ್ ನೋಡಿ ಫಿದಾಗ್ಬಿಟ್ಟೆ ಮಾತ್ರ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಲೈವ್ ಆಗಿ ನಾನು ಇಂಥ ಗಾಡಿ ನೋಡ್ತಾ ಇರೋದು. ನಾನು ಎಷ್ಟೊಂದು ಜೀಪ್ಗಳು ನೋಡಿದ್ದೀನಿ, ಬಟ್ ಈ ಥರ ಡಿಫ್ರೆಂಟ್ ಆಗಿ ಮಾಡಿಫೈ ಮಾಡಿರೋ ಗಾಡಿ ಮಾತ್ರ ಇದೇ ಫಸ್ಟ್ ಟೈಮ್ ನಾನು ಲೈವ್ ನೋಡ್ತಾ ಇರೋದು. ನನ್ನ ಗಾಡಿ ನೋಡಿ ಏನು ಖುಷಿ ಆಗ್ತಿದೆ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಕಾಂಟ್ಯಾಕ್ಟ್ ಮಾಡಿರೋದು ಶುರು ಮಾಡಿದಾಗ ಮಾತ್ರ ಹ್ಯಾಂಡ್ಸ್ ಆಫ್. ಏನು ಸೈಕಿದೆ ಗಾಡಿ. ಎಷ್ಟೊಂದು ಗಾಡಿಗಳು ನೋಡಿರ್ತೀರಾ ಜೀಪ್ಗಳು, ಈ ತರ ಜೀಪ್ ಅದು ಇಷ್ಟು ದೊಡ್ಡ ವೀಲ್ ಹಾಕಿರೋದು, ಇಷ್ಟು ದೊಡ್ಡ ಟೈರ್. ಯಪ್ಪ ದೇವ್ರ, ಟೈರ್ ಏನ್ ಸ್ವಲ್ಪ ಸೈಜ್ ಐತಾ? ಟ್ರಾಕ್ಟರ್ ಟೈರ್ ಇದಂಗಿದೆ, ಟ್ರಾಕ್ಟರ್ಗಿಂತನೂ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಟೈರ್. ಆ ಗಾಡಿ ಹೆಂಗ್ ಓಡಿಸ್ತಾರೋ ಬ್ರೋ, ನೀವು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಗಾಡಿ ಯಪ್ಪ ಬ್ಯಾಲೆನ್ಸಿಂಗ್ ಎಲ್ಲ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ ಈ ಗಾಡಿ. ಗಾಡಿ ಮಾತ್ರ ಸೈಕ್ ಆಗಿದೆ. ಸರ್ ಮಾಡ್ತೇವೆ. ಹೆಂಗೈತೆ ಗಾಡಿ? ಗಾಡಿ ಐತೆ, ಗಾಡಿ ಆಚೆ ಬಂದಿತ್ತಲ್ಲ, ಇದಕ್ಕೆ ಗಣೇಶ ಹಬ್ಬ ಇದೆ. ಎಷ್ಟು ಜನ ಬಂದ್ಬಿಟ್ಟು ಶೂಟಿಂಗ್ ಕೊಡಿ ಅಂತಿದ್ದಾರೆ. ನನ್ಗೆ ಯಾರಿಗೂ ಅಂತೂ ಬೇಜಾರಂತೂ ಮಾಡ್ತಾ ಇಲ್ಲ, ಎಲ್ಲ ಒಪ್ಪಿಗೆ ಆಗ್ತಾ ಇದೆ. ಆಲ್ಮೋಸ್ಟ್ 50% ಮಂತ್ ಅಲ್ಲಿ ಆಲ್ಮೋಸ್ಟ್ 12 ಸ್ಲಾಟ್ಸ್ ಎಲ್ಲ ಬುಕ್ ಆಗಿದೆ ಜೀಪ್ಗೆ. ಬುಕ್ ಆಗಿಬಿಟ್ಟಿದೆ ಗಣೇಶ ಹಬ್ಬಕ್ಕೆ ಅಂತ. ಗಾಡಿ ಸೌಂಡ್ ಏನ್ ಸ್ಮೂತ್ ಇದೆ ಅಂದ್ರು. ನಾನ್ ಸ್ಟಾರ್ಟಿಂಗ್ ಗಾಡಿ ಸೌಂಡ್ ನೋಡಿದಾಗ ಈ ತರ ಸೌಂಡ್ ಇದೆ, ಹೋಗ್ಬೇಕಾದ್ರೆ ಯಾವ ತರ ಫೀಲ್ ಆಗತ್ತ ಅವರಿಗೆ, ಆ ಸೌಂಡ್ ಕಿರಿಕಿರಿ ಅನ್ಸಲ್ಲ ಅನ್ಕೊಂಡೆ. ಬಟ್ ಈಗ ನನಗೆ ಹೋಗ್ತಾ ಇರ್ಬೇಕಾದ್ರೆ ಅನ್ಸ್ತದೆ ಸೌಂಡೇ ಗೊತ್ತಾಗ್ತಿಲ್ಲ. ಅದು ಆಕ್ಚುಲಿ ರನ್ನಿಂಗ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ. ಅದು ಗಾಡಿ ನಿಂತಿರುತ್ತಲ್ಲ ಐಡ್ಲಿಂಗ್ ಅಲ್ಲಿ, ಇದು ಆಕ್ಚುಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಟ್ರ್ಯಾಕ್ಟರ್ ಫೀಲ್ ಕೊಡುತ್ತೆ ಇದು. ಹೌದು, ಐಡ್ಲಿಂಗ್ ಅಲ್ಲಿ ನಿಲ್ಸಿದಾಗ, ಗಾಡಿ ಓಡಿಸ್ಬೇಕಾದ್ರೂ ಗಾಡಿ ನಿಲ್ಸಿದಾಗ್ರು ಒಂದು ಟ್ರ್ಯಾಕ್ಟರ್ ಫೀಲ್ ಬರುತ್ತೆ. ಇವಾಗ ನೀವು ಟ್ರ್ಯಾಕ್ಟರ್ ಅಲ್ಲಿ ಹೋದ್ರು ಇದೇ ಫೀಲ್ ಬರೋದು, ಜಂಪಿಂಗ್ ಒಂಥರ ಇದ್ ಬರುತ್ತೆ. ಪ್ಲಸ್ ನಿಮ್ಗೆ ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನಂದ್ರೆ ಈ ಗಾಡಿದು, ಅದ್ ಎಂತದೇ ಮಣ್ ರೋಡ್ ಇರ್ಲಿ, ಎಂತ ಬೆಟ್ಟ ಗುಡ್ಡ ಇರ್ಲಿ, ಏನೇ ಇರ್ಲಿ ಅದಕ್ಕೆ ಲೆಕ್ಕನೇ ಇಲ್ಲ. ಆಲ್ಮೋಸ್ಟ್ ನನ್ ಟೈರ್ ಇದೆಯಲ್ಲ, ಒಂದು 2 ಫೀಟ್ ಕೆಳಗೆ ಅಷ್ಟು ದೊಡ್ಡ ಹಂಪ್ಸ್ ಇರ್ಲಿ, ಕಲ್ಲಿರ್ಲಿ, ಬರೀ ಒಂದ್ ಸ್ಟ್ರೋಕ್ ಎತ್ತಿ ನಿಂತ್ಕೊಳ್ಳುತ್ತೆ. 4 ವೀಲ್ ಡ್ರೈವ್ ನೋಡಿ. ನಮ್ಮ ಹೊಸಕೋಟೆಯಲ್ಲಿ ಮಟನ್ ಬಿರಿಯಾನಿ ಫೇಮಸ್. ಹೊಸಕೋಟೆ ಕೇಳಿ, ಇಲ್ಲಿಂದ ಎಲ್ಲಾ ಮಟನ್ ಅಂಗಡಿಗಳೇ ಈ ಕಡೆ ಬಿರಿಯಾನಿ. ಹೌದು, ಬೆಳಿಗ್ಗೆ ಬಂದ್ಬಿಟ್ಟು 2:30-3 ಗಂಟೆಗೆಲ್ಲ ಸಿಗ್ತಾ ಇತ್ತು. ಇವಾಗ ಹೊಸ ಗವರ್ಮೆಂಟ್ ರೂಲ್ ಮಾಡ್ಬಿಟ್ಟವ್ರೆ 6 ಗಂಟೆ ಮೇಲೆನೆ ಅಂತ. ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ಬಿಡ್ತಾ. ಏನ್ ದೂರದಿಂದ ಬರ್ತಾರೆ ಜನ, ಏನ್ ಮಾಡ್ತಾರೆ, ಸ್ಪೋರ್ಟ್ಸ್ ಬೈಕ್ಸ್, ಸ್ಪೋರ್ಟ್ಸ್ ಕಾರ್ಸ್ ಎಲ್ಲ ಹತ್ಕೊಂಡ್ ಬರ್ತಾರೆ. ಬೆಳಿಗ್ಗೆ 2:30-3 ಗಂಟೆಗೆ ಖಾಲಿ ಇರುತ್ತೆ ರೋಡು, ಸೊ ಸಾಮಾನ್ಯ ಜನ ಓಡಾಡ್ತಾ ಇರ್ತಾರಲ್ಲ. ಗಾಡಿ ಬ್ಯಾಲೆನ್ಸ್ ಹೆಂಗ್ ನೀವು ಅಂದಾಜ್ ಮಾಡ್ತೀರಾ ಗಾಡಿದು? ಯಾಕಂದ್ರೆ ಟೈರು ಬಾಡಿಗಿಂತ ಹೊರಗಡೆ ಇದೆ. ಬಾಡಿಗಿಂತ ಆಲ್ಮೋಸ್ಟ್ ಅದು 10-12 ಇಂಚ್ ಆಚೆ ಇರೋದು. ಪ್ಲಸ್ ನಿಮ್ಗೆ ಈ ಗಾಡಿ ಎಲ್ಲಾ ಕಡೆ ಹೆಂಗಾದ್ರೂ ಮೈನ್ ರೋಡ್ ಅಲ್ಲಿ ಡ್ರೈವರ್ ಗಾಡಿ ಕಾರ್ ಓಡ್ಸಕ್ ಬರೋನು ಯಾರಾದ್ರೂ ಓಡಿಸಬಹುದು ಮೈನ್ ರೋಡ್ ಅಲ್ಲಿ. ಆದ್ರೆ ಚಿಕ್ಕ ರೋಡ್ ಅಲ್ಲಿ ಬೀದಿಗಳಲ್ಲೆಲ್ಲ ಹೋಗ್ಬೇಕಂದ್ರೆ ಕಷ್ಟ ಆಗತ್ತೆ. ತುಂಬಾ ಟ್ಯಾಲೆಂಟ್ ಬೇಕು ಈ ಗಾಡಿ ಓಡಿಸ್ಬೇಕು. ನಾನು ಅದೇ ಹೇಳ್ತಾ ಇರೋದು, ಸ್ವಲ್ಪ ಸಡನ್ ಆಗಿ ನೀವು ರೋಡ್ ಆದ್ರೆ ನಾರ್ಮಲ್ ಆಗಿ ಓಡಿಸ್ಕೋಬಹುದು. ಈಗ ನಾವು ಸಡನ್ ಆಗಿ ನೀವು ಯೂ ಟರ್ನ್ ಮಾಡಕ್ ಆಗಲ್ಲ, ಆಮೇಲೆ ಸಡನ್ ಆಗಿ ತಿರ್ಗಿಸ್ಕೊಳಕ್ ಆಗಲ್ಲ. ಪ್ಲಸ್ ಚಿಕ್ಕ ರೋಡ್ ಅಲ್ಲಿ ಹೋದಾಗ ನಿಮ್ಗೆ ರೋಡ್ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗಿರ್ಬೇಕು, ಇಲ್ಲ ರೋಡ್ ಗ್ರಿಪ್ ಗೊತ್ತಿರ್ಬೇಕು, ಇಷ್ಟೇ ಲೆಂತ್ ಅಲ್ಲಿ ಗಾಡಿ ಓಡಿಸ್ಬೇಕು ಅಂತ. ಹಂಗೆ ಚಂದ್ರ ರಿಯಾಕ್ಷನ್ ಹೆಂಗಿದೆ ಅಂದ್ರೆ, ಗಾಡಿ ಎಲ್ಲಿಂದಲೋ ಬಂದಿದೆ ಅನ್ನೋ ರಿಯಾಕ್ಷನ್ ಚಂದ್ರಗೆ. ಖುಷಿ ಒಂಥರ ಗಾಡಿ ನೋಡಿ. ಬಟ್ ಒಂದಂದ್ರೆ ಈ ಕೆಲವರು ಖುಷಿ ಪಡಕ್ಕಿಂತ ಹೊಟ್ಟೆ ಪಡೋದು ಜಾಸ್ತಿ. ಹೌದು, ಏನ್ ಹೇಳಿ ಅದಿದೆ. ನಾನು ಹೇಳ್ತೀನಲ್ಲ, ಈ ಗಾಡಿನ ಎಷ್ಟು ಜೋಪಾನವಾಗಿ ನೋಡ್ಕೊಂತೀನಿ ಅಂದ್ರೆ ಅಷ್ಟು. ಪ್ಲಸ್ ಪಾರ್ಕಿಂಗ್ ಅದಕ್ಕೆ ತುಂಬಾ ಕಷ್ಟ. ಇನ್ನೊಂದು ಏನಂದ್ರೆ ಈ ನಡುವೆ ಜಾಸ್ತಿ ಮಳೆ ಬರ್ತಾ ಇದೆಯಲ್ಲ, ಈ ಮಳೆಯಿಂದ ತುಂಬಾ ಕಷ್ಟ ಆಗ್ಬಿಟ್ಟೈತೆ. ಎಲ್ಲೂ ಸಡನ್ ಆಗಿ ಆಚೆ ಹೋಗಕ್ಕಾಗಲ್ಲ. ಎಲ್ಲಾದ್ರೂ ಗಾಡಿ ಹತ್ಕೊಂಡು ಹೋದ್ರೆ ಮಳೆಯಲ್ಲಿ ಸಿಕ್ಕಾಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ, ಭಾರಿ ಕಷ್ಟ ಆಗ್ಬಿಡುತ್ತೆ. ಹೌದು, ಮಳೆ ಟೈಮಲ್ಲ ನೀವು ಒಳಗಡೆ ನೀರ್ ತುಂಬಿಟ್ರೆ ಹೆಂಗ್ ತೆಗೆದ್ಬಿಡ್ತೇವೆ. ಎಲ್ಲಿ ಹಾಕ್ತೇವೆ ಒಳಗೆ, ಎಲ್ಲಿ ಗ್ರೌಂಡ್ ಮಾಡೋರು.
ಕ್ಲಚ್ ಏನು ಸ್ಮೂತ್ ಐತಂದ್ರೆ ಗಾಡಿದು ಬಾಬು. ಜೀಪ್ ಓಡಿಸ್ತಾ ಇದ್ರೆ ಫೀಲೇ ಆಗ್ತಿಲ್ಲ, ನಾರ್ಮಲ್ ಕಾರ್ ಓಡಿಸ್ತಾ ಇದ್ರೆ ಫೀಲ್ ಆಗ್ತೈತೆ. ಏನು ಸೈಕಿದೆ ಅದು ಗಾಡಿ. ಲಾಂಗ್ ತಗೊಂಡು ಹೋಗ್ಬೇಕಿದ್ನ, ಸಖತ್ತಾಗಿದೆ ಮತ್ತು ಗಾಡಿ. ನಾನು ಫಸ್ಟ್ ಗಾಡಿ ನೋಡಿದಾಗ ಗಾಡಿ ಸ್ವಲ್ಪ ಹಾರ್ಡ್ ಇರುತ್ತೆ, ಓಡಿಸೋದು ಸುಲಭ ಅಲ್ಲ ಅಂದ್ಕೊಂಡಿದ್ದೆ. ಬಟ್ಟು ಸ್ಟೇರಿಂಗ್ ಎಲ್ಲ ಪವರ್ ಇರೋದು ನೋಡಿ, ಈಸಿಯಾಗಿ ಹ್ಯಾಂಡಲ್ ತಿಸ್ಬೋದು. ಆರಾಮಾಗಿ ಒಂದೇ ಕೈಯಲ್ಲಿ ಮೇಂಟೈನ್ ಮಾಡ್ಬೋದು ಗಾಡಿ ಮಾತ್ರ. ಆರಾಮಾಗಿ ಒಂದೇ ಕೈಯಲ್ಲಿ ತೋರಿಸ್ಬೋದು ಅಂತ. ಗಾಡಿ ಮಾತ್ರ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಯಾರಂದರೆ ಗಾಡಿ ನೋಡಿ ಮಾತ್ರ ಸಿಕ್ಕಾಗ್ಬಿಟ್ಟೆ. ಒಂದೊಂದಿನ ಟೈಮು ಅಂತ ಬಂದರೆ ಈ ಥರದೊಂದು ಗಾಡಿ ಇಡ್ಬೇಕು ಮಾತ್ರ. ಏನು ಅಷ್ಟು ದೊಡ್ಡ ಟಯರು, ಯಪ್ಪ ನಂಗಂತೂ ಸಖತ್ ಖುಷಿ ಆಯಿತು. ಇವಾಗ ನಾನು ಎಷ್ಟು ಥ್ಯಾಂಕ್ಸ್ ಇರೋದು ಕಮ್ಮಿ, ಯಾರು ಕೊಡ್ತಾರೋ ಗಾಡಿ ಈ ಥರ ಗಾಡಿ ಅಂದರೆ ಗಾಡಿ ಮಾತ್ರ. ಗಾಡಿ ಮತ್ತು ಓಡ್ಸೋಕೆ ಕೊಟ್ಟಿದ್ದಾರೆ, ಇಷ್ಟು ದೂರ ಕರ್ಕೊಂಡು ಬಂದಿದ್ದಾರೆ. ಆಟ್ಲೆ ಮಾತ್ರ ನಮ್ಮ ಸೈಕ್ ಇಷ್ಟ ಆಯ್ತದೆ ಗಾಡಿ. ಗಾಡಿ ಮತ್ತು ಎಷ್ಟು ಓಡಿಸೋದು ಬೇಜಾರಾಗಲ್ಲ, ಫುಲ್ ಖುಷಿ ಕೊಡುತ್ತೆ. ಗಾಡಿ ನೋಡ್ತಾರೆ, ಗಾಡಿ ಮೇಲೆ ಕೂತ್ಕೊಂಡು ಒಂದು ಫೋಟೋ ತಗೋಬೇಕು, ಗಾಡಿ ಓಡಿಸ್ಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಬಟ್ ಇದಕ್ಕೆಲ್ಲ ನಮ್ಮದು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಎಷ್ಟೋ ಜನರ ಕನಸು ನನಸು ಮಾಡ್ಯಾರೆ, ಒಂದು ಲೋನ್ ಕೊಟ್ಟು ಗಾಡಿ ಫೋಟೋ ತೆಗೆದು. ಯಾರು ಮಾಡ್ತಾ ಇರೋದು ಈ ಥರ ಇಷ್ಟು ದೊಡ್ಡ ಗಾಡಿ ಇಟ್ಕೊಂಡು. ಇವಾಗ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು ಕಮ್ಮಿ ಮಾತ್ರ. ಗಾಡಿ ಒಂದು ವೀಲಿಗೆ ಎಷ್ಟಾಯ್ತು? ಇದು ಆಕ್ಚುಲಿ ಟೈರು 4 ಮ್ಯಾಗ್ವಿಲ್ ಹಿಂದೆ ನೋಡಿದ್ರಲ್ಲ, ಮ್ಯಾಗ್ವಿಲ್ ಇದೆಯಲ್ಲ ಅಂತ ಮ್ಯಾಗ್ವಿಲ್ 5 ತಗೊಂಡಿದ್ ನಾನು. 5 ಮ್ಯಾಗ್ವಿಲ್ ತಗೊಂಡು ಇದು ಆ ಮ್ಯಾಗ್ವಿಲ್ಗೆ ಇದು ಮ್ಯಾಗ್ವಿಲ್ ಅಲ್ಲ ಹಾಕಿರೋದು, ಅಂದ್ರೆ ಡ್ರಮ್ ಡಿಸ್ಕ್ ಬರ್ತಲ್ಲ, ಡಬಲ್ ಡಿಸ್ಕ್ ಜಾಯಿನ್ ಮಾಡಿ ಎಷ್ಟಾಗ್ಲ ಅಂದ್ರೆ ಮಾಡಿಫೈ ಮಾಡಿ, ಪ್ಲಸ್ ಅದ್ರದ್ಗೆ ಮ್ಯಾಗ್ವಿಲ್ ಲುಕ್ ಕೊಡಬೇಕು ಅಂತ. ಇವಾಗ ವೀಲ್ ಕ್ಯಾಪ್ ಹೆಂಗ್ ಹಾಕ್ತೀರಾ ಆ ತರ 4 ಮ್ಯಾಗ್ವಿಲ್ ನಾನು ವೇಸ್ಟ್ ಮಾಡಿದೀನಿ, ಕಟ್ ಮಾಡಿ ಅದಕ್ಕೆ ಮ್ಯಾಗ್ವಿಲ್ ಅಲ್ಲಿ ಫಿಟ್ ಮಾಡಿರೋದು. ಆ ಲುಕ್ ಕೊಟ್ಟಿರೋದು ಅದು ಮ್ಯಾಗ್ವಿಲ್. ಮ್ಯಾಗ್ವಿಲ್ ಕಟ್ ಮಾಡಿ ಮ್ಯಾಗ್ವಿಲ್ ಲುಕ್ ಕೊಟ್ಟಿರೋದು ಅದು. ಹೌದು, ಯಾರು ಕಂಡಿಡಿಯಕ್ಕೆ ಆಗಲ್ಲ ಅದು ಮ್ಯಾಗ್ವಿಲ್ ಅಲ್ಲ ಅಂತ. ಹೌದು, ಅಂದ್ರೆ ಡಿಸ್ಕ್ ಬರುತ್ತೆ, ಡೀಪ್ ಡಿಸ್ಕ್ ಬರುತ್ತೆ, ಅದು ಒಡೆ ಎಲ್ಲ ಗಾಳಿ ಬರುತ್ತೆ. ಅದಕ್ಕೆ ಮ್ಯಾಗ್ವಿಲ್ ಲುಕ್ ಕೊಡ್ಬೇಕು ಅಂತ ಒಂದು ಹೋಲ್ ಮ್ಯಾಗ್ವಿಲ್ ಕಟ್ ಮಾಡಿ ವೇಸ್ಟ್ ಮಾಡಿದೀನಿ ಮ್ಯಾಗ್ವಿಲ್ ನಾನು. ಡೈರೆಕ್ಟ್ ಮ್ಯಾಗ್ವಿಲ್ ಹಾಕಕ್ ಆಗಲ್ಲ, ಈ ಸೈಜ್ ಮ್ಯಾಗ್ವಿಲ್ ಸಿಗಲ್ಲ. ಮ್ಯಾಗ್ವಿಲ್ ಸಿಗೋದೇ ಇಲ್ಲ ಈ ಸೈಜ್. ತುಂಬಾ ಡೀಪ್ ಇದೆ, ಡೀಪ್ ಬೇಕು, ಪ್ಲಸ್ ಜಾಸ್ತಿ ವೈಡ್ ಬೇಕು. ಇಂಥ ಟೈರ್ಗೆ ಅದು ಮ್ಯಾಗ್ವಿಲ್ ಸಿಗಲ್ಲ. ಡಿಸ್ಕ್ ಬೇಕಾದ್ರೆ ನೀವು ಮಾಡಿಫೈ ಮಾಡ್ಬೋದು, ಇಲ್ಲ ಅಂದ್ರೆ ನೀವು ರೆಡಿಮೇಡ್ ಸಿಗುತ್ತೆ ಡಿಸ್ಕ್. ಆದ್ರೆ ಇದಕ್ಕೆ ಮ್ಯಾಗ್ವಿಲ್ ಮಾತ್ರ ರೆಡಿಮೇಡ್ ಸಿಗಲ್ಲ. ಇಲ್ಲ ಈ ಗಾಡಿ ಹೆಂಗಂದ್ರೆ ನೀವು ಆಫ್ ರೋಡ್ಗೆ ಮಾಡಿರೋದು. ಸೊ ಆಫ್ ರೋಡ್ ಅಲ್ಲಿ ಇಲ್ಲಿ ಗಂಟ ನನಗೆ ಯಾವ್ದನೇ ಇದಾಗಿಲ್ಲ. ತುಂಬಾ ಕಡೆ ಹೋಗಿದ್ದೀನಿ, ಎಂತ ಫಾರೆಸ್ಟ್ ಅಲ್ಲಿ ಹೋಗಿದ್ದೀನಿ. ಆಲ್ಮೋಸ್ಟ್ ಇದು ನಾನೊಂದು ಮೆಮೊರಿ ಶೇರ್ ಮಾಡ್ಕೊಂತೀನಿ. ಒಂದು ಶೂಟ್ ಗಂತ ಹೋಗಿದ್ದೆ, ಅಲ್ಲಿ ಹೆಂಗಾಗಿತ್ತಂದ್ರೆ ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಡೆಸ್ಟಿನೇಷನ್ಗೆ ಲೇಕ್ ಇಂದ ಹೋಗ್ಬೇಕು, ಓಕೆನಾ. ಅಲ್ಲಿರೋವೆಲ್ಲ ಬಂದ್ಬಿಟ್ಟು MM540 ಅವೆಲ್ಲ ಅವರು ಆತರ ಮಾಡ್ಸಿರ್ತಾರೆ ಅದು ಹೋಗಕ್ಕೆ. ಆದ್ರೆ ನನ್ ಜೀಪ್ ಫಸ್ಟ್ ಟೈಮ್ ಅಂತ ಅದು ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ಬಾನೆಟ್ ಲೆವೆಲ್ಗಿತ್ತು ನೀರು, ಬಾನೆಟ್ ಲೆವೆಲ್ಗೆ ನೀರ್ ಬಂತು. ಆ ಕೆರೆಯಲ್ಲಿಂದ ಆಲ್ಮೋಸ್ಟ್ 500 ಮೀಟರ್ಸ್ ಕೆರೆಯಲ್ಲೇ ಹೋಗಿದ್ದೀನಿ ನಾನು, ಹಿಂಗೆ ಓಡಿಸ್ಕೊಂಡು ಗಾಡಿ. ಅಲ್ಲೂ ಇಂಜಿನ್ ಆಪರೇಟ್ ಆಗಲ್ಲ, ಯಾಕಂದ್ರೆ ಬೊಲೆರೋ ಇಂಜಿನ್, ಟರ್ಬೋ ಇಂಜಿನ್ ಅದು, ನೀರಲ್ಲೆಲ್ಲ. ಸೊ ಅದೆಲ್ಲ ಆಫ್ ಆಗಲ್ಲ. ಹೌದು, ಟೋಟಲ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಈ ಗಾಡಿ ಒಳ್ಳೆ ಗಾಡಿ ಅದು. 75,000 ಆಗುತ್ತೆ ಒಂದ್ ವೀಲ್ಗೆ. ಮ್ಯಾಗ್ವಿಲ್ ಟೈರು ಅದು ಮಾಡಿಫೈ ಮಾಡಕ್ಕೆ ಮೇನ್ ಒಂದು ಡಿಸ್ಕ್ ಮಾಡಕ್ಕೇನೆ 15,000 ರೂಪಾಯಿ ತಗೊಂಡ ಒಂದ್ ಡಿಸ್ಕ್ ರೆಡಿ ಮಾಡಕ್ಕೆ, ಅಂದ್ರೆ ಮೆಟೀರಿಯಲ್ ಬಿಟ್ಟು.
ಆಮೇಲೆ ಆ ಟೈರ್ ಇಂಪೋರ್ಟ್ ಮಾಡ್ತಿದ್ ಖರ್ಚು ಎಲ್ಲ ಸೇರಿ ನಂಗೆ 75,000 ಬೀಳ್ತು. ನಾನೇನಂದ್ರೆ ನಮ್ ವೆಹಿಕಲ್ ಯಾವ್ದೇ ಇಲ್ಲ ಹತ್ರ, 2 ವೀಲರ್ ಇದೆ. ನಾನು ಇಲ್ಲಿವರೆಗೂ ತುಂಬಾ ಗಾಡಿಗಳು ಅದೇ ನಾನು ಹೇಳ್ತೀನಿ, ನಾನು ಒಂದ್ ಮಾತು ಹೇಳಿದ್ದೆ, ತುಂಬಾ ಜನ ಹುಡುಗರು ಕನಸಿರುತ್ತೆ ಅಂತ. ಆ ತರ ಆ ಕನಸನ್ನ ಪೂರೈಸ್ಕೊಳಕ್ಕೆ ನಾನು ಎಷ್ಟೆಲ್ಲ ಪಾಟ್ಲೆ ಬಿದ್ದಿದ್ದೀನಿ ಅಂದ್ರೆ, ಕಷ್ಟಪಟ್ಟಿದ್ದೀನಿ, ದುಡಿಮೆ ಮಾಡಿದೀನಿ, ಪ್ಲಸ್ ನಾಲೆಡ್ಜ್ ಇದೆ, ಟ್ಯಾಲೆಂಟ್ ಇದೆ, ಮಾಡಿಫೈ ಮಾಡ್ತೀನಿ ವೆಹಿಕಲ್ಸ್ ಎಲ್ಲ. ಸೊ ಮತ್ತೆ ನಾನು ರೀಸೇಲ್ ಮಾಡ್ಬಿಡ್ತೀನಿ. ಸೊ ಅಲ್ಲಿ ನನಗೆ ಅಂದ್ರೆ ದುಡ್ಡು ವ್ಯರ್ಥ ಆಗಿಲ್ಲ. ನಾನು ಎಷ್ಟೇ ಮಾಡಿಫೈ ಮಾಡಿದ್ರು ಗಾಡಿಗಳು ಒಳ್ಳೆ ರೇಟಿಗೆ ಸೇಲ್ ಮಾಡಿದೀನಿ. ಸೊ ಆತರ ನನ್ನ ಅಂದ್ರೆ ಏನಾದ್ರು ನನ್ನ ಡ್ರೀಮು ಪೂರೈಸುತ್ತೆ, ಪ್ಲಸ್ ಗಾಡಿ ಶೋಕಿನೂ ಕಂಪ್ಲೀಟ್ ಆಗುತ್ತೆ. ಹಂಗೆ ನಾನು ಆತರನೇ ಆಲ್ಮೋಸ್ಟ್ ಎಲ್ಲ ಗಾಡಿ ಮಾಡಿದೀನಿ. ಒಂದು ಡ್ರೀಮ್ ಇದೆ, ಪಜೆರೋ 70s ಮಾಡಲು ತಗೊಂಡು ಓನ್ ಮಾಡಬೇಕು ಅಂತ. ಅದಕ್ಕೆ ಮಾಡಿಫೈ ಮಾಡ್ಬೇಕಂತ ಇದ್ದೀನಿ. ಆದ್ರೆ ನನಗೆ ಪಜೆರೋ ಎಲ್ಲೂ ಸಿಗ್ತಾ ಇಲ್ಲ. ನೋಡ್ತೀನಿ, ನನಗೆ ಒಂದು ಪಜೆರೋ 4 ವೀಲ್ ಡ್ರೈವ್ ತಗೊಂಡು ಮಾಡಿದೆ, ಅದೊಂದು ಡ್ರೀಮ್ ಇದೆ. ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿ ಅಂಬಾಸಿಡರ್ ಇಂದ ಹಿಡಿದು ಹಿಂದೂಸ್ತಾನ್ ಮೋಟರ್ಸ್ ಇಂದ ಎಲ್ಲ ಎಷ್ಟು ಗಾಡಿ ಹಳೆ ಯೂನಿಕ್ ಗಾಡಿ ಎಲ್ಲ ಆಂಟಿಕ್ ಪೀಸ್ ಎಲ್ಲ ಯೂಸ್ ಮಾಡಿದೀನಿ ನಾನು. ನೋಡಿ, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಆಕ್ಚುಲಿ ಒಂದು ಮೂವಿ ಶೂಟ್ ಅಂತ ನಾನು ಹೋಗಿದ್ದೆ, ಸಕಲೇಶ್ಪುರ ಹೋಗಿದ್ದೆ. ಆ ಮೂವಿ ಶೂಟ್ ಹೋಗ್ಬೇಕಾದ್ರೆ ಆಕ್ಚುಲಿ ಅದು ನಾನು ವಿತ್ ಪರ್ಮಿಷನ್ ಹೋಗಿದ್ದು. ಇಲ್ಲಿ ನಮ್ಮ ಲೋಕಲ್ ಪೊಲೀಸ್ ಅಲ್ಲಿ ಪರ್ಮಿಷನ್ ತಗೊಂಡು ಹೋಗಿದ್ದೆ ನಾನು. ಹೌದು, ನಾನು ಪರಿಚಯ ಇದ್ದಾರೆ ಪೊಲೀಸ್, ಮಾತಾಡ್ಕೊಂಡು ಹೋಗ್ತೀನಿ ನಾನು. ಅದು ನನ್ಗೆ ಗೊತ್ತಿಲ್ಲ, ಬೇರೆ ಊರು. ಸೊ ನಾನು ಅಲ್ಲಿಗೆ ಹೋದಾಗ ಮೂವಿ ಶೂಟ್ ಮಾಡ್ತಾರಲ್ಲ, ಅವ್ರೇನ್ ಮಾಡಿದಾರೆ, ನನಗೆ ಪರ್ಮಿಷನ್ ತಗೊಂಡಿದೀವಿ ಫಾರೆಸ್ಟ್ ಗೆ ಅಂತ ಹೇಳಿದ್ರು. ಆದ್ರೆ ಅವರು ಅಲ್ಲಿರೋ ರೆಸಾರ್ಟ್ ಅವರು ವಿತೌಟ್ ಪರ್ಮಿಷನ್ ನನ್ ಕರ್ಕೊಂಡು ಹೋಗಿದ್ರು. ಅವ್ರು ಶೂಟ್ ಮುಗಿಸ್ಕೋಬೇಕಾದ್ರೆ ಅಲ್ಲಿರೋ ಕ್ಯಾಮ್ರಾ ಅಲ್ಲಿ ನನ್ ಗಾಡಿ ಶೂಟ್ ರೆಕಾರ್ಡ್ ಆಗಿ ಪೊಲೀಸ್ ಅವರು ಹಾಸನ್ ಟೋಲ್ ಹತ್ರ ನನ್ನ ಬ್ಲಾಕ್ ಮಾಡಿದ್ರು. ಬ್ಲಾಕ್ ಮಾಡ್ಬಿಟ್ಟು ಈ ತರ ಜೀಪು ನೀನು ಯಾವ ಪರ್ಮಿಷನ್ ತಗೊಂಡು ಈ ತರ ಹೋಗ್ಬಿಟ್ಟಿದ್ದೆ ನಾನು ಹೇಳಿದ್ರೆ ಈ ತರ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಆ ರೆಸಾರ್ಟ್ ಅವ್ರು ಕಾಲ್ ಮಾಡಿದ್ರೆ ಅವ್ರು ಮಾತಾಡಿದ್ರು. ಅವ್ರು ಮಾತಾಡ್ಬಿಟ್ಟು ಹೌದು ಈ ತರ ಪರ್ಮಿಷನ್ ತಗೊಂಡಿದ್ವಿ ಹಿಂಗೆ ಮ್ಯಾನೇಜ್ ಮಾಡಿದ್ರು. ಸೊ ಅಂತ ಟೈಮಲ್ಲೂ ಆ ಪೊಲೀಸ್ ಸಾಹೇಬ್ರು ನನ್ನ ಗಾಡಿಯಲ್ಲಿ ಕುತ್ಕೊಂಡು ಅದೆಷ್ಟು ಫೋಟೋಸ್ ತಗೊಂಡ್ರು ಗೊತ್ತಾ, ಅವ್ರಿಗೆ ಆಸೆನೆ ಕಂಪ್ಲೀಟ್. ಅಂದ್ರೆ ಅವ್ರು ಹೆಂಗಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಿಲ್ಲ. ಆ ಗಾಡಿಯಲ್ಲಿ ಕುತ್ಕೊಂಡು ಅಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ಯಾರ್ಯಾರಿಗೋ ವಿಡಿಯೋ ಕಾಲ್ ಮಾಡಿ ಅದೆಲ್ಲ ತೋರಿಸಿದ್ರು. ಸೊ ಇದು ರಿಜಿಸ್ಟರ್ಡ್ ವೆಹಿಕಲ್, ಇದು ನಾನೇನು ಮಾಡಿಫೈ ಮಾಡಿ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ. ಇದು ರಿಜಿಸ್ಟರ್ಡ್ ಗಾಡಿ. ಏನಂದ್ರೆ ಮ್ಯಾಗ್ವಿಲ್ ಎಲ್ಲ ಏನಿದೆ ದೊಡ್ಡದು ಹಾಕಿದೀನಿ. ಇದೇನಂದ್ರೆ ಆಫ್ ರೋಡಿಂಗ್ ಮೇನ್, ಇದು ಶೂಟಿಂಗ್ ಪರ್ಪಸ್ ಅಂತ ಮಾಡಿರೋದು. ಪರ್ಸನಲ್ ಯೂಸ್ ಅಂತ ನಾನು ಗಾಡಿ ಜಾಸ್ತಿ ಯೂಸ್ ಮಾಡಲ್ಲ. ಶೂಟಿಂಗ್ ಮಾಡ್ಬೇಕು, ವಿಡಿಯೋ ರೆಕಾರ್ಡ್ ಮಾಡ್ಬೇಕು, ಯಾರಾದ್ರೂ ಮೂವಿ ಶೂಟ್ಸ್ ಬುಕ್ ಮಾಡ್ಕೊಂಡ್ರು ಅಂತ ಟೈಮಲ್ಲಿ ಮಾತ್ರ ಗಾಡಿ ಯೂಸ್ ಮಾಡ್ತೀನಿ. ಆಫ್ ರೋಡಿಂಗ್ ಹೌದು, ಮೂವಿ ಶೂಟ್ಸ್ ಅಂತ ಇವಾಗ ನಾನು ತುಂಬಾ ವರ್ಷದಿಂದ ಗಾಡಿ ಯೂಸ್ ಮಾಡ್ತಿದ್ದೆ. ಆದ್ರೆ ಯಾವಾಗೂ ನಾನು ಅನ್ಕೊಂಡಿರ್ಲಿಲ್ಲ ಯೂಟ್ಯೂಬ್ ಮಾಡ್ಬೇಕು, ಇಲ್ಲ ಅದೇ ಸೋಷಿಯಲ್ ಮೀಡಿಯಾಗೆ ಮಾಡ್ಬೇಕು ಅಂತ. ಅದನ್ನು ನನ್ಗೆ ತುಂಬಾ ಜನ ಪಬ್ಲಿಕ್ ಏನಂದ್ರೆ ರಿಯಾಕ್ಷನ್ ಇದೆ, ಪಬ್ಲಿಕ್ ರಿಯಾಕ್ಷನ್. ಅವು ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು, ಬ್ರದರ್ ನನ್ ತರಾನೇ ತುಂಬಾ ಜನ ಕನ್ಸ್ಕೊಂಡು ಇಟ್ಕೊಂಡಿರ್ತಾರೆ, ಅವ್ರು ನೋಡ್ಬೇಕಂತಾರೆ, ನಿಮ್ ಗಾಡಿ ನಾಳೆಗೆ ನೋಡ್ತಾರೆ ಹಾಕಿ ಅಂತ. ನಾನು ಯಾವಾಗ ಒಂದ್ ವಿಡಿಯೋ ಹಾಕಿದ್ದೆ ಅವಾಗ ನನ್ಗೆ ಏನ್ ರೆಸ್ಪಾನ್ಸ್ ಸಿಕ್ತು. ಅದಾದ್ಮೇಲೆ ನನ್ಗೂ ಅದನ್ನು ಒಂದ್ ಶೋಕಿ ಮಾಡ್ಕೊಬಿಟ್ಟೆ. ಆಮೇಲೆ ನಾನೊಬ್ಬನೇ, ನನ್ಗೆ ಯಾರು ಜೊತೆಯಲ್ಲಿ ಇಲ್ಲ. ನಾನು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರು ನೋಡಿ ಅದು ಫಿಟ್ ಮಾಡ್ಕೊಂಡಿದೀನಿ, ಅಲ್ಲಿ ಕ್ಯಾಮ್ರಾ ಫಿಟ್ ಮಾಡ್ಬಿಡ್ತೀನಿ. ಬಿಟ್ರೆ ಅದ್ ಕ್ಯಾಮ್ರಾ ಫಿಟ್ ಮಾಡ್ಕೊಂಡಿದೀನಿ, ಬಿಟ್ರೆ ಇದ್ ಮಾಡ್ಕೊಂತೀನಿ, ಬಿಟ್ರೆ ಇದ್ರಲ್ಲಿ ಸೆಲ್ಫಿ ಸ್ಟಿಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತೀನಿ ನಾನು ಒಬ್ಬನೇ. ಸೊ ಆ ತರ ಸ್ಟಾರ್ಟ್ ಮಾಡಿರೋದು. ಇನ್ನು ನಾನು ರೀಸೆಂಟ್ ಆಗಿ 1.5 month ಆಗಿತ್ತು ವಿಡಿಯೋಸ್ ಎಲ್ಲ ಹಾಕಿ, ಅದ್ರಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿದೆ. ಹಳೆವಲ್ಲ, ನಂದು ಬಾಡಿ ಬಿಲ್ಡಿಂಗು ಇಲ್ಲ ನಮ್ಮ ಮಕ್ಕಳದು ಅದೇ ಆಗಿರೋದು ವಿಡಿಯೋಸ್. ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನನ್ನ ಪೇಜ್ ಅಲ್ಲಿ ಹಾಕಿರ್ತೀನಿ, ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಫ್ಯಾನ್ಸ್ ಗಾಡಿಗೆ ಡೈಲಿ ಮಾಡೋ ವಿಡಿಯೋಗಳು ತುಂಬಾ ಚೆನ್ನಾಗಿದೆ. ತುಂಬಾ ಜನ ಗಾಡಿ ತಗೋಬೇಕಂತ ಕನ್ಸು ಇರುತ್ತೆ, ಬಟ್ ತಗೊಳಕ್ಕಾಗಲ್ಲ. ವಿಡಿಯೋ ನೋಡ್ಕೊಂಡು ಖುಷಿಯಾಗಿರುತ್ತೆ ಅವರು. ಅದೇ ನನ್ಗೆ ಯೂಟ್ಯೂಬ್ ಇಂದ ಫಾಲೋ ಮಾಡ್ಕೊಂಡು ತುಂಬಾ ಜನ ಕೇಳ್ತಾರೆ ಮೀಟ್ ಆಗ್ಬೇಕು ಅಂತ. ನಾನು ಯಾರಿಗೂ ನೋಯಿಸಲ್ಲ,
ಎಲ್ಲಾರ್ನು ಮೀಟ್ ಆಗ್ತೀನಿ. ಯಾರಾದ್ರೂ ಇಲ್ಲಿ ಟೈಮ್ ಮಾಡ್ಕೊಂಡ್ ಬೇಕಾದ್ರೆ ಅವ್ರನ್ನ ಮೀಟ್ ಆಗ್ತೀನಿ. ಇವಾಗ ನೀವು ಶಿವಮೊಗ್ಗದಿಂದ ಬಂದ್ರಿ, ನಾನ್ ನಿದ್ದೆ ಕಟ್ಕೊಂಡ್ ಬಂದಿಲ್ವಾ? ಸೊ ಯಾರು ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಫೀಲ್ ನನಗೂ ಅರ್ಥ ಆಗುತ್ತೆ. ದೂರದಿಂದ ಬರೋರು ನೋಡ್ಬೇಕು ಗಾಡಿ, ವಿಡಿಯೋ ತಗೋಬೇಕು, ಫೋಟೋ ತಗೋಬೇಕಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ, ಅದ್ರಲ್ಲಿ ಏನಿಲ್ಲ. ಬೆನಲ್ಲಿ ಹೌದು, ಬೆನಲ್ಲಿ 4.5 ಹೇಳ್ತಾ ಇದೀನಿ. ಅದು ಆಕ್ಚುಲಿ ನಾನು ಸೇಲ್ ಮಾಡ್ಬೇಕು ಅಂತ ಹಾಕಿಲ್ಲ. ರೀಸೆಂಟ್ಲಿನೇ 90,000 ರೂಪಾಯಿ ಖರ್ಚು ಮಾಡಿದೀನಿ ಗಾಡಿಗೆ. ಅದು ನಾನು ಸ್ವಂತಕ್ಕೆ ಇಟ್ಕೋಬೇಕಂತಾನೆ ಖರ್ಚು ಮಾಡಿದೆ. ಅದು ಕಂಪ್ಲೀಟ್ ರಿಸ್ಟೋರ್ ಮಾಡಿದೆ, 90,000 ರೂಪಾಯಿ ಖರ್ಚು ಮಾಡಿದೆ. ಅದೇನಂದ್ರೆ ಇವಾಗ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಗಾಡಿ. ಅದು ಪ್ಲಸ್ ಇವಾಗ ನಾನು ಹಯಾಬುಸಾ ತಗೋಬೇಕಂತಿದ್ದೀನಿ, ಅಪ್ಗ್ರೇಡ್ ಮಾಡೋಣ ಅನ್ಬಿಟ್ಟು ಖರ್ಚು ಮಾಡಿನೂ ಇವಾಗ ಬೇರೆ ಅವ್ರಿಗೆ ಬೆನಿಫಿಟ್ ಅಷ್ಟೇ. ಎಲ್ಲ ಕಂಪ್ಲೀಟ್ ಗಾಡಿ ಖರ್ಚು ಮಾಡಿದೀನಿ. ಒಂದ್ 3-4 ವರ್ಷ ಅವ್ರ ಕೈ ಕೊಟ್ಟಂಗೆ ಇರಲ್ಲ, ಎಲ್ಲ ಕಂಪ್ಲೀಟ್ ರೆಡಿ ಇದೆ ಗಾಡಿ. ಸೊ ಅದಕ್ಕೋಸ್ಕರ ಅಪ್ಗ್ರೇಡ್ ಮಾಡೋಣ ಅಂತ ಕಾರಣಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀನಿ. ಸ್ಕ್ರಾಚ್ ಕಂಪ್ಲೀಟ್ ಗಾಡಿ ರೆಡಿ ಮಾಡಿರ್ಬೇಕು, ನಟ್ಟು ಬೋಲ್ಟ್ ಇಂದ ಹಿಡಿದು ಎಲ್ಲ ಕಂಪ್ಲೀಟ್ ಗಾಡಿ, ಅಂದ್ರೆ ನಾವು ಅಸೆಂಬಲ್ ಮಾಡಿರೋದು ಗಾಡಿ. ಇವೆಲ್ಲ ಶೋರೂಮ್ ಅಲ್ಲಿ ಸಿಗಲ್ಲ. ಹೇಳಿದ್ನ ನಿಮ್ಗೆ, ಎಂಜಿನ್ ಬಲ ಇರೋದು, ಗೇರ್ ಬಾಕ್ಸು ಜಾಸ್ತಿ MM ಪ್ಯಾಕಿಂಗ್ ಇತ್ತು, ಆಮೇಲೆ ಬಾಡಿ ಲೈನ್ ಮಾಡ್ಸಿರೋದು, ಅಂದ್ರೆ ಟಿಂಕರ್ ಹತ್ರ ಮಾಡ್ಸಿರೋದು.